ಕ್ಲಿನಿಕ್ ಹೆಸರಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟ. ದಾಬಸ್ಪೇಟೆಯಲ್ಲಿ ನಡೀತಿದೆ ಅನಧಿಕೃತ ಕ್ಲಿನಿಕ್. ವೈದ್ಯ ನಾರಾಯಣ ಹರಿ ಈ ಮಾತು ಎಷ್ಟೇ ಹಳೆಯದಾದ್ರೂ ಅಕ್ಷರಶಃ ನಿಜ. ಯಾಕಂದ್ರೆ ರೋಗಿಗಳ ಜೀವ ಉಳಿಸುವ ವೈದ್ಯರನ್ನ ನಾವೆಲ್ಲರೂ ದೇವರಿಗೆ ಹೋಲಿಸ್ತೇವೆ. ಆದ್ರೆ ಇಂದಿನ ದಿನಗಳಲ್ಲಿ ಕೆಲ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದ್ದು, ಅಂತಹ ನಕಲಿ ಅನಧಿಕೃತ ಕ್ಲಿನಿಕ್ಗಳು, ಮೆಡಿಕಲ್ ಶಾಪ್ಗಳ ಮುಖವಾಡ ಕಳಚಲು ಟೈಮ್9 ನ್ಯೂಸ್ ತಂಡ ವಿನೂತನ ಪ್ರಯತ್ನ ಮಾಡ್ತಿದೆ. ಅದುವೇ ರಿಯಾಲಿಟಿ ಟೈಮ್. ಎಸ್, ರಾಜ್ಯದಲ್ಲಿ ನೂರಾರು ನಕಲಿ ಕ್ಲಿನಿಕ್, ಲ್ಯಾಬ್ಗಳು ಮತ್ತು ಸ್ಕ್ಯಾನಿಂಗ್ ಸೆಂಟರ್ಗಳು ರಾಜಾರೋಷವಾಗಿ ಕಾರ್ಯನಿರ್ವಹಿಸುತ್ತಿವೆ. ವಿಪರ್ಯಾಸವೆಂದರೆ ಇವುಗಳನ್ನು ನಡೆಸುತ್ತಿರುವ ಕೆಲವು ವ್ಯಕ್ತಿಗಳಿಗೆ ಯಾವುದೇ ವೈದ್ಯಕೀಯ ವಿದ್ಯಾರ್ಹತೆ ಮತ್ತು ವೈದ್ಯಕೀಯ ಕ್ಷೇತ್ರದ ಪರಿಣಿತಿ ಇಲ್ಲ, ಜೊತೆಗೆ ಪರವಾನಗಿ ಕೂಡ ಇರೋದಿಲ್ಲ. ನಕಲಿ ಕ್ಲಿನಿಕ್ ಮತ್ತು ವೈದ್ಯರು ಅವೈಜ್ಞಾನಿಕ ಚಿಕಿತ್ಸೆ ನೀಡುತ್ತಾ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಟೈಮ್9 ನ್ಯೂಸ್ ತಂಡದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಅನಧಿಕೃತ ಕ್ಲಿನಿಕ್ ನಡೆಸುತ್ತಿರೋದು ಪತ್ತೆಯಾಗಿದೆ. ಅದುವೇ ಧನ್ವಂತ್ರಿ ಕ್ಲಿನಿಕ್. ಗ್ರಾಮ ಪಂಚಾಯಿತಿ ಸಮೀಪವೇ ಇದೆ ಧನ್ವಂತ್ರಿ ಕ್ಲಿನಿಕ್. ರಿಯಾಲಿಟಿ ಚೆಕ್ನಲ್ಲಿ ಬಯಲಾಯಿತು ಅಸಲಿ ಬಂಡವಾಳ. ಧನ್ವಂತ್ರಿ ಕ್ಲಿನಿಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಾಬಸ್ಪೇಟೆ ಬಳಿ ಈ ಕ್ಲಿನಿಕ್ ಸುಮಾರು ವರ್ಷಗಳಿಂದ ಅನಧಿಕೃತವಾಗಿ ನಡೀತಿದೆ. BMS ಡಾಕ್ಟರ್ ಇಲ್ಲಿ ರೋಗಿಗಳ ತಪಾಸಣೆ ಮಾಡಿ ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ ಅಲೋಪತಿ ನೀಡ್ತಿದ್ದಾರೆ. ಪ್ರತಿನಿತ್ಯ ನೂರಾರು ಮಂದಿ ರೋಗಿಗಳು ಇಲ್ಲಿನ ವೈದ್ಯಕೀಯ ಸೇವೆ ಪಡೆದುಕೊಳ್ತಿದ್ದಾರೆ. ನಮ್ಮೂರಲ್ಲೂ ಕ್ಲಿನಿಕ್ ಇದೆ, ಒಳ್ಳೆ ಚಿಕಿತ್ಸೆ ಸಿಗುತ್ತೆ, ಕಡಿಮೆ ಫೀಸ್ ಬೇರೆ ಅಂತ ಜನ ಮುಗಿ ಬೀಳ್ತಿದ್ದಾರೆ. ಆದ್ರೆ ಪಾಪ ಅವ್ರಿಗೇನ್ ಗೊತ್ತು, ಯಾವುದೇ ಪರವಾನಗಿ ಇಲ್ಲದೆ ಕ್ಲಿನಿಕ್ ನಡೀತಿದೆ, ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನೋದು. ಅಸಲಿಗೆ ಈ ಧನ್ವಂತ್ರಿ ಕ್ಲಿನಿಕ್ KPME ಅಂದ್ರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅನುಮತಿ ಪಡೆಯದೆ, ನೋಂದಾಯಿಸಿಕೊಳ್ಳದೆ ರಾಜಾರೋಷವಾಗಿ ಜನರಿಗೆ ಚಿಕಿತ್ಸೆ ನೀಡಿ ಜನರ ಜೀವದ ಜೊತೆ ಆಟ ಆಡ್ತಿದ್ದಾರೆ. ಕೇವಲ ಇದೊಂದೇ ಅಲ್ಲ, ನೆಲಮಂಗಲ ಸೇರಿದಂತೆ ಹಲವು ಕಡೆ ಇದೇ ರೀತಿಯಾಗಿ ಸುಮಾರು ಕ್ಲಿನಿಕ್ಗಳು ನಾಯಿ ಕೊಡೆ ರೀತಿ ತಲೆ ಎತ್ತಿವೆ. ಅಧಿಕಾರಿಗಳ ಕಣ್ಣಿಗೆ ಕಾಣದೇ ಇದ್ರೂ ನಮ್ಮ ಮಾಧ್ಯಮದ ಕಣ್ಣಿಗೆ ಬಿದ್ರೆ ಯಾವುದೇ ಮುಲಾಜಿಲ್ಲದೆ ಸುದ್ದಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಟೈಮ್9 ನ್ಯೂಸ್ ಮಾಡಲಿದೆ. ಇಂತಹ ನಕಲಿ ಕ್ಲಿನಿಕ್ಗಳಿಂದ ಯಾವುದೇ ಅನಾಹುತ ಸಂಭವಿಸೋಕ್ಕೂ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿ ಅನ್ನೋದೇ ನಮ್ಮ ಆಗ್ರಹ. ಟೈಮ್9 ನ್ಯೂಸ್, ದಾಬಸ್ಪೇಟೆ.